8 ದಿನಗಳ ಕಾಲ ಗದಗ ಮಹಾನಗರದಲ್ಲಿ ಅತಿರುದ್ರ ಮಹಾಯಾಗ ಮತ್ತು ಕಿರಿಯ ಕುಂಭಮೇಳ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರು ಕೇಂದ್ರ ಶಕ್ತಿ, ಮಹಾಶಕ್ತಿ, ದಿಶಕ್ತಿ, ಪರಾಶಕ್ತಿ ಅಂತ ಹೇಳಿದ್ರೆ ಅದು ಮಹಾಂತ ಸಹದೇವಾನಂದ ಗಿರಿಜಿ ಮಹಾರಾಜರು. ಯಾಕೆಂದ್ರೆ ಗದಗಕ್ಕೆ ಅವತ್ತು ಇಲ್ಲಿ ಆಗಮನವಾದಾಗ ಇದು ಖಾಲಿ ಗ್ರೌಂಡ್ ಇತ್ತು. ಈ ಖಾಲಿ ಗ್ರೌಂಡ್ ನಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮಾರ್ಗದರ್ಶನವನ್ನು ಮಾಡಿ ಅವತ್ತು ಧ್ವಜಸ್ತಂಭವನ್ನು ಯಾವಾಗ ಇಲ್ಲಿ ಸ್ಥಾಪನೆ ಮಾಡ್ತಾರೆ, ಅಲ್ಲಿಂದ ಇದಕ್ಕೆ ಒಂದು ಶಕ್ತಿ ಬರ್ತದೆ. ಅದು ಉತ್ಕಟ ಶಕ್ತಿ ಅಂತ ಹೇಳಿದ್ರೆ ಅದು ಮಹಾರಾಜರು. ಅಂತ ಮಹಾರಾಜರು ಪ್ರತಿನಿತ್ಯವೂ ಕೂಡ ಇಲ್ಲಿ ವಿಧಾನಗಳ ಮೂಲಕ ಆ ಹೋಮ ಯಜ್ಞ ಯಾಗದ ಆಚರಣೆ ಮಾಡಿ ಗದಗದ ಹೆಸರನ್ನ ರಾಷ್ಟ್ರ ಮಟ್ಟಕ್ಕೆ ಗದಗದ ಕೀರ್ತಿಯನ್ನು ಪಸರಿಸಿರುವಂತವರು ಅದು ಮಹಾರಾಜರು. ಅವ್ರ ಜೊತೆ ಮಾತನಾಡಿಸೋಣ. ಮಹಾರಾಜ್, ಅವತ್ತು ತಾವು ಬಂದ ದಿನದ ಸಂದರ್ಭದಲ್ಲಿ ಇದೇ ವಿದ್ಯಾದಾನ ಸಮಿತಿ ಮೈದಾನ ಖಾಲಿಯಾಗಿತ್ತು. ಅವತ್ತು ಯಾವ ಜನ ಕೂಡ ಇಲ್ಲಿ ಇರಲಿಲ್ಲ, ಧ್ವಜಸ್ತಂಭ ಕೂಡ ಇಲ್ಲಿ ಸ್ಥಾಪನೆ ಆಗಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ಅನೇಕ ಮಾರ್ಗದರ್ಶನವನ್ನ ತಾವು ಮಾಡಿದ್ರಿ, ಸಲಹೆಗಳನ್ನು ಕೂಡ ಕೊಟ್ರಿ. ನಿಮ್ಮ ಸಲಹೆಯ ಅನುಸಾರವಾಗಿ ಗದಗದಲ್ಲಿ ಅತಿರುದ್ರ ಮಹಾಯಜ್ಞ ಅತ್ಯಂತ ಯಶಸ್ವಿ ಆಯಿತು. ಯಾಕಂದ್ರೆ ಆ ಮೊದಲು ನಮ್ಮ ಗದಗ ಬರೀ ಸಂಗೀತಕ್ಕಷ್ಟೇ ಹೆಸರಿತ್ತು, ಕಲೆಗೆ ಹೆಸರಿತ್ತು, ಸಾಹಿತ್ಯಕ್ಕಿತ್ತು. ನೀವು ಧಾರ್ಮಿಕ ಶ್ರೀಮಂತಿಕೆಗೂ ಹೆಸರು ಮಾಡಿ ತೋರಿಸಿದ್ರಿ. ಏನ್ ಅನ್ಸತ್ತೆ ಮಹಾರಾಜ್ರೆ? ऐसा है, सबसे पहले मैं आपको और आपके सभी साथियों को बहुत बहुत धन्यवाद और बहुत बहुत साधुवाद देना चाहूंगा कि आप लोगों ने दिन रात प्रयास करके महीनों से लगातार जन जन तक संदेश पहुंचाया इस अतिरुद्र महायज्ञ का, जिस कारण से अनेकों जिलाओं से लोग यहाँ पर आए और आकर के यज्ञ का दर्शन किया, आशीर्वाद लिया, अपने जीवन को पुण्यमय बनाया. साथ ही साथ मैं उन सभी लोगों का धन्यवाद करना चाहूंगा, साधुवाद देना चाहूंगा और बहुत सारा आशीर्वाद देना चाहूंगा और उनके जीवन के मंगलमय कामना करना चाहूंगा. जिन लोगों ने यहाँ पर तन मन धन दे करके इस आयोजन को संपूर्ण पूर्ण करने के लिए अपना हर एक प्रयास किया, उन सभी लोगों के लिए प्रार्थना करता हूं और गदग नगर वासियों के लिए एक शुभ संदेश देना चाहूंगा कि यह कार्य भूतो न भविष्यते था, कल भी नहीं हुआ है, कल भी नहीं होगा. आप सब लोगों के लिए एक इतिहास था. आप सब लोगों के द्वार पे गंगा स्वयं चल के आई थी, आप लोगों ने इसमें स्नान किया. आप सभी आनंदित रहेंगे, सभी प्रसन्नचित रहेंगे. सबके लिए बहुत सारा आशीर्वाद, बहुत सारा साधुवाद. ಮಹಾರಾಜ್, ಈಗ ಇಲ್ಲಿ ತನಕ ಹೋಮ ಹವನಗಳು ಯಶಸ್ವಿಯಾಗಿ ನಡೆದು ಈಗಾಗಲೇ 9 ಅಗ್ನಿಕುಂಡಗಳಲ್ಲಿರುವಂತಹ ಏನು ವನಸ್ಪತಿಗಳನ್ನ ಬಳಸಿ ಮಾಡಿರುವಂತಹ ಹೋಮ ಹವನ ಇದೆ, ಅದು ಸಾರ್ವಜನಿಕ ಕೂಡ ವಿತರಣೆ ಆಗ್ತಕ್ಕಂಥದ್ದು ಹೇಗೆ? ಬಹಳ ಜನ ಪ್ರಶ್ನೆ. 60 दिन के बाद सबसे पहले ये भस्म प्रयागराज जाएगा, जो पूरे ब्रह्मांड के तीर्थों के राजा हैं, वहां पे इस भस्म का विसर्जन करेंगे. उसके बाद फिर यहाँ तुंगभद्रा तट पे विसर्जन करेंगे. उसके बाद में सभी भक्तों को यह भस्म 60 दिन के बाद बांटा जाएगा, जनवरी में. ಮಹಾರಾಜರು, ಇನ್ನೊಂದು ಕುತೂಹಲ ಏನಂತ ಹೇಳಿದ್ರೆ, ತಮ್ಮ ದರ್ಶನ ಗದಗದ ಜನರಿಗೆ ನಿಜಕ್ಕೂ ಕೂಡ ಅಮೃತ ಸಮಾನವಾಗಿ ಅದು ಭಾವಿಸ್ತಾ ಇದ್ದಾರೆ ಜನ. ಇದಾದ ಮೇಲೆ ಇಲ್ಲಿಗೆ ಈ ಯಜ್ಞ ಮುಗೀತು, ಕುಂಭಮೇಳ ಮುಗೀತು, ನಿಮ್ಮ ದರ್ಶನ ಬೇಕು ಅಂತ ಹೇಳಿದ್ರೆ ಜನ ಎಲ್ಲಿಗೆ ಬರಬೇಕು ಅಂತ? ನಾವು 10 ವರ್ಷದಿಂದ ಇಲ್ಲಿ ಕರ್ನಾಟಕ ಮೇಲೆ ಇರ್ತೀವಿ. ಕೊಪ್ಪಲ್ ಡಿಸ್ಟಿಕ್ ಮೇಲೆ ಕುಷ್ಟಗಿ ತಾಲೂಕ್ ಮೇಲೆ ನಮ್ಮ ಮಠ ಐತೆ, ಸಣ್ಣ ಮಠ. ನಾವು ಅಲ್ಲೇ ಕಟ್ತೀವಿ. ಎಲ್ಲಾರ ಜನ ಅಲ್ಲೇ ಬರ್ಬೇಕ, ಅವ್ರದ್ದು ಮಠ ಐತೆ, ಎಲ್ಲಾರ ಬಂದ್ ಅಲ್ಲೇ ಆಶೀರ್ವಾದ ಪಟ್ಬೇಕ. ಓಕೆ, ಕೊನೆಯದಾಗಿ ನಮ್ಮ ಗದಗದ ಜನರಿಗೆ ಇಷ್ಟೊಂದು ಪ್ರೀತಿ, ಭಕ್ತಿ, ಶ್ರದ್ಧೆ, ಕಾಯ ವಾಚ ಮನಸ ಕೊಟ್ಟಿದ್ದಾರೆ, ಅವರಿಗೆಲ್ಲ ತಾವು ಏನ್ ಆಶೀರ್ವಾದ ಮಾಡ್ತೀರಿ? मेरा यहाँ से जाने ನಾನು ಹೋಗಕ್ಕೆ ಮನ್ಸಿಲ್ಲ. ನಮ್ಗೆ ಎಷ್ಟು ಪ್ರೀತಿ ಸಿಗನ, ಎಷ್ಟು ಗೌರವ ಸಿಗನ, ನಾನು ಒಟ್ಟ ಇಲ್ಲಿಂದ ಹೋಗಕ್ಕೆ ಮನ್ಸಿಲ್ಲ. ಈಗ ದೇವರ ಕಲಸ ಬಳ ಕೊಟ್ಬಿಟ್ಟನ, ಹೋಗಕ್ಕೆ ಅನಿವಾರ್ಯ ಐತೆ. ಎದಕ್ಕೆ ನಾವು ಹೋಗ್ತೀವಿ, ನಾವು ಶಾಶ್ವತ ಗದಗ ಜೊತೆಗೆ ಇರ್ತೀವಿ. ಎಸ್, ಇದೆಷ್ಟು ಮಹಾರಾಜರ ಮಾತು. ನಿಜಕ್ಕೂ ಕೂಡ ಬಹಳ ಆನಂದದಿಂದ, ಶಾಂತಿಯಿಂದ, ಅವರೊಂದು ನೆಮ್ಮದಿಯಿಂದ ಒಂದು ಮಾತು ಮಾತಾಡಿದ್ರು. ಏನು ಅಂತ ಹೇಳಿದ್ರೆ, ಗದಗದ ಜನರು ಕೊಡ್ತಾ ಇರುವಂತ ಪ್ರೀತಿಯನ್ನು ನೋಡಿದ್ರೆ ನನಗೆ ಗದಗ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಆದ್ರೆ ಭಗವಂತ ನನಗೆ ಬಹಳಷ್ಟು ಕೆಲಸ ಕೊಟ್ಟಿದ್ದಾನೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಗದಗ ಬಿಟ್ಟು ಹೋಗ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಅನ್ನುವಂಥದ್ದನ್ನ ಮಹಾರಾಜರು ಹೇಳ್ತಾ ಇದ್ದಾರೆ. ಮಹಾರಾಜರೇ, ಗದಗದ ಜನರ ಪರವಾಗಿ ನಾವು ಹೇಳ್ತೇವೆ, ಗದಗದ ಜನ ಇಲ್ಲಿಂದ ಕೇವಲ ಭೌತಿಕವಾಗಿ ನಾವು ಅಗಲಬಹುದು, ಅಂದ್ರೆ ಶಾರೀರಿಕವಾಗಿ ಮಾತ್ರ ಅಗಲಬಹುದು, ಮಾನಸಿಕವಾಗಿ ಗದಗದ ಜನ ನಿಮ್ ಜೊತೆಗೆ ಇರ್ತಾರೆ ಅನ್ನುವಂತ ಮಾತು ಹೇಳ್ತಾ ಇಡೀ ಗದಗದ ಜನರ ಪರವಾಗಿ ರೈಸ್ ಆಫ್ ನ್ಯೂಸ್ ವತಿಯಿಂದ ತಮಗೆ ಬಹುತ್ ಧನ್ಯವಾದ. ಎಸ್, ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ.